ನೀವು ಕೈಗೊಂಬೆ ಆಗ್ಬೇಡ್ರಿ. ನಾನು ಕಾಂಗ್ರೆಸ್ನ, ನಾನು ಫಸ್ಟ್ ಆಗೈತಿ, ನಾನು ಕಾಂಗ್ರೆಸ್ನ. ಬಟ್ ನಾನು ಕಾಂಗ್ರೆಸ್ಗೆ ಕೇಳೋಣ, ನೀವೇನು ಮಾಡಾಕತ್ತೀರಂತ. ಹೌದ್ರಿ, ನೀವು ಮಾಡಿದ ಕೆಲಸ, ಹೇಳಿದ ಕೆಲಸ ಮಾಡ್ರಿ. ನೀವು ನಿಮ್ಮ ದುಡ್ಡು ನೀವು ಮಾಡ್ಬೇಡ್ರಿ. ನಿಮ್ಮ ಸಂಬಳ ಹೆಚ್ಚಿಗೆ ಮಾಡ್ಕೊಂಡ್ರಿ, ನಿಮ್ಮ ಪಿಂಚಣಿ ಹೆಚ್ಚಿಗೆ ಮಾಡ್ಕೊಂಡ್ರಿ. ನೀವು ಪಿಂಚಣಿ ನಿಮ್ಗೆ ಯಾಕೆ ಕೊಡ್ಬೇಕು? 2014 ಇಸ್ವಿಯಾಗ ಯಾವ ನೌಕರಿ ತಗೋತಾರೆ, ಸರ್ಕಾರಿ ನೌಕರಿ, ಅವ್ನು ಪಿಂಚಣಿ ಇಲ್ಲ ಅವ್ರಿ ನಿವತ್ತಾದ್ರೆ. ಹೌದ್ರಿ, ನಿಮ್ಗೆ ಯಾಕೆ ಪಿಂಚಣಿ? ಏನು 5 ವರ್ಷದೊಳಗೆ ನೀವು ಯೋಜನೆ ಮಾಡ್ಬೇಕಾಗಿತ್ತು, ಒಂದೇ ದಿವಸ ಒಂದೇ ವರ್ಷದೊಳಗಲ್ಲ. ಓಕೆ, ಅದರ ಸಂಬಂಧ ನೀವೇನ್ ಮಾಡ್ರಿ, ಪ್ರತಿ ವರ್ಷ ಒಂದೊಂದು ಯೋಜನೆ ಕೂಡ ಅದು ಜನ ನೆನ್ಪಿಟ್ಕೊಂಡು ಮಾಡ್ತಾರೆ. ಓಕೆ, ನೀವು ಅದನ್ನ ಮಾಲಿಲ್ಲ ಒಮ್ಮೆಲೆ ಇದು ಕೊಡಕ್ಕೆ ಹೋದ್ರಿ, ಆರ್ಥಿಕ ದಿವಾಳಿ ಆಯ್ತು. 10 ಲಕ್ಷ ರೂಪಾಯಿ ಪರಿಹಾರ ತೊಗೊಂಡ್ರಿ. ನಾಳೆ ಒಂದು 20 ಲಕ್ಷ ರೂಪಾಯಿದ್ದು ನೀವೇನಪ್ಪ ಅಂತಂದ್ರೆ ಒಂದು ಏನಾದ್ರು ಖರೀದಿ ಮಾಡ್ತೀರಿ, ಅದನ್ನು ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ತೀರಿ. ನೀವು 10 ಲಕ್ಷ ಪರಿಹಾರ ತಗೊಂಡ್ಮೇಲೆ ನಿಮಗೊಂದು A1 ಸರ್ಟಿಫಿಕೇಟ್ ಅಂತ ಕೊಡ್ತಾರೆ BTD ಇದದು CO, ಚೀಫ್ ಅಕೌಂಟ್ಸ್ ಆಫೀಸರ್. ಆ ಸರ್ಟಿಫಿಕೇಟ್ ತೊಗೊಂಡು 5 ವರ್ಷದೊಳಗಾಗಿನೇ ಆ ಮೊತ್ತದಷ್ಟು ಯಾವ್ದಾರು ಆಸ್ತಿಗೆ ಖರೀದಿ ಮಾಡಿದರೆ ಅದಕ್ಕಿಂತ ಹೆಚ್ಚಿಂದಿದ್ರು ಕೂಡ ಎಷ್ಟು ಪರಿಹಾರ ಧನ ತೊಗೊಂಡಿರ್ತೀರಿ ಅಷ್ಟು ಪರಿಹಾರ ಧನದ ಮೊತ್ತಕ್ಕೆ ನಿಮಗೆ ಮುಂದಾಂಕ ಶುಲ್ಕವು ನೋಂದಣಿ ಶುಲ್ಕ ವಿನಾಯಿತಿ ಕೊಡಬೇಕು. ನಾವು ಥರ ಪಾಸ್ ಮಾಡಿದ್ದೀವಿ. ಅವಾಗೇನಪ್ಪ 11 ಜಿಲ್ಲೆಗಳಿದ್ದು 1999 ನಂತರ ಈಗ 14 ಜಿಲ್ಲೆಗಳಿಗೆ 14 ಜಿಲ್ಲೆದಿದ್ದು ಒಟ್ಟು ನಕ್ಷೆ ಹಾಗೂ ಜಿಲ್ಲೆಗಳ ಹೆಸರುಗಳು. ಇದರಲ್ಲಿ ಒಟ್ಟು 97 ಜನ ಶಾಸಕರಿದ್ದಾರೆ, ವಿಧಾನಸಭಾ ಸದಸ್ಯರು. ಕ್ಷೇತ್ರಗಳು 97 ವಿಧಾನಸಭಾ ಕ್ಷೇತ್ರಗಳದಾವೆ, 12 ಲೋಕಸಭಾ ಕ್ಷೇತ್ರಗಳದಾವೆ. ಈ ರೀತಿ ಇದರ ಕ್ಷೇತ್ರ ವಿಸ್ತೀರ್ಣ ಎಷ್ಟದಪ್ಪ ಅಂದ್ರೆ 14 ಜಿಲ್ಲೆದು ಈಗಿನ ಇದ್ರಾಗ 1,08,000 ಚದುರ ಕಿಲೋಮೀಟರ್ ಕ್ಷೇತ್ರದ ವಿಸ್ತೀರ್ಣದ ಇದ್ದದ್ದು 14 ಜಿಲ್ಲೆದು. 5 ಪಂಚ ನದಿಗಳದಾವೆ, 1 ಕೃಷ್ಣ, 2 ಭೀಮಾ, 3 ಘಟಪ್ರಭಾ, 4 ನಮ್ಮ ತುಂಗಭದ್ರಾ, ಇನ್ನೊಂದು ಮಲಪ್ರಭಾ. ಈ ಮಹಾನದಿಗಳಿವು. ಓಕೆ, ಈ ಮಹಾನದಿಗಳು ಈಗ ಯಾಕಂದ್ರೆ ಇವು ಹೊಳಿ ಹಳ್ಳಾಗ್ಯಾವ, ಕೆಸರು ತುಂಬಿ ಹೂಳು ತುಂಬಿ ಹೊಳಿ ಹಳ್ಳಾಗ್ಯಾವು, ಹಳ್ಳ ಗಟಾರಾಗ್ಯಾವ. ಈ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಾವು ಭಾಳ ವರ್ಷದಿಂದ ಅದು ಲೇಖನದ ನಮ್ಮಲ್ಲಿ ಹೊಳೆಗಳ ಇದನ್ನ ಸ್ವಾಧೀನಪಡಿಸಿಕೊಳ್ಳೋ ಸಂದರ್ಭದಲ್ಲಿ ಲಕ್ಷಾನಂತಲೇ ಎಕರೆ ಇವ್ರು ಜಮೀನು ಸ್ವಾಧೀನಪಡಿಸ್ಕೊಂಡ್ರು. ಅವು ನಾವೇನು ಸಲಹೆ ಕೊಟ್ಟು ನೀವು ಸೂಚನೆ ಏನು ನಾವು ಇದನ್ನು ಸ್ವಾಧೀನಪಡಿಸ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಮಧ್ಯದಲ್ಲಿ ಬೇಸಿಗೆ ಪ್ರಾರಂಭ ಆದ್ಕೊಳ್ಳಲ್ಲ, ನೀರು ಇರ್ತದೆ, ಹಸಿರ್ತದೆ. ಬೇಸಿಗೆ ಮಧ್ಯ ಕಾಲದವಾಗ ನೀವು ಮಾಡಿದ್ರಂತ ನೆಲ ಒಳಗಿರ್ತದೆ. ಹೂಳು ತೆಗೀರಿ ನೀವು. ಹೂಳು ತೆಗೆದ್ರೆ ಈಗ ಮೊದಲ ಹೊಳೆಗಳ ಅಂತರ ಎಷ್ಟಿತ್ತಪ್ಪ ಅಂದ್ರೆ ಈ ದಂಡೆಯಿಂದ ಆ ದಂಡೆಯಿಂದ ಸುಮಾರು 200 ಅಡಿ ಇರ್ತಿತ್ತು. 200 ಅಡಿ. ಈಗ 50 ಅಡಿ ಇಲ್ಲ. ನೀವು ಹೋಗ್ರಿಲ್ಲ ಬಾಗಲಕೋಟೆ ಘಟಪ್ರಭಾ ನದಿ ನೋಡ್ರಿ, 50 ಅಡಿ ಇಲ್ಲದು. ಮತ್ತು ಬ್ರಿಟಿಷರ ಕಾಲದಲ್ಲಿ ನದಿಗಳ ಸಮೀಕ್ಷೆ ಆಗಿದೆ. ನದಿಗಳ ಸಮೀಕ್ಷೆ ಅದು ತೆಗೆಸ್ತೀರಿ. ಇದು ಏನೇನೋ ತೆಗೆಸ್ತೀರಂತ, ಇದನ್ನು ತೆಗೆಸ್ತೀರಿ. ನದಿಗಳ ಸಮೀಕ್ಷೆಗಳ ತರಿಸಿ, ಅರಣ್ಯಗಳ ಸಮೀಕ್ಷೆಗಳು ಮಾಡಿಸ್ರಿ. ಅದನ್ನು ನೀವು ಅರಣ್ಯ ಕಡೆಯಾಗಿ ನಿಂತೀರಿ. ಈಗ ಅದಕ್ಕೇನೈತಿ, ಈ ರೀತಿ ಅನ್ಯಾಯ ಆಗೈತೆ ನಮ್ಗೆ. ಇದನ್ನಿಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನಾವು ಜನಸಂಖ್ಯೆ ಕೊಟ್ಟು ನಾವು ಜನಸಂಖ್ಯೆ ನೀವು ತಮಗೆ ಹೇಳಿದೆ ನಾನು 2,80,00,000 ಜನಸಂಖ್ಯೆ ಅದ. ಇದು 2011ನೇ ಸೆನ್ಸಸ್ ಪ್ರಕಾರ. ಆ ಸಂದರ್ಭದಲ್ಲಿ ಜನಗಣತಿ ಆಯಿತು 2011 ಆವಾಗಲಿಂದ ಈಗಿನವರೆಗೆ ಬಹುಶಃ 3 ಕೋಟಿ ಅಂದರೂ ಅಡ್ಡಿಲ್ಲ ಆಗಿರ್ಬೋದು. ಯಾಕಂದ್ರೆ ಅಂದಿನಿಂದ 2011ರಿಂದ ಇದು ಗಣತಿನ ಆಗಲಿಲ್ಲ. ಮತ್ತು ಮಕ್ಕಳು ಹುಟ್ಟೇ ಅಲ್ಲ. ಹೌದು, ಗಣತಿನ ಬೇರೆ, ವೋಟರ್ ಲಿಸ್ಟೇ ಬೇರೆ. 18 ವರ್ಷ ಕ್ರಾಸ್ ಮಾಡ್ದಾವ ವೋಟರ್ ಲಿಸ್ಟ್ ಬರ್ತಾನೆ. ಅದಕ್ಕಿಂತ 17 ಇದ್ದ ಎಲ್ಲ ಜನಸಂಖ್ಯೆ ಒಳಗೆ ಬರ್ತಾರೆ. ಇವೆಲ್ಲ ಕ್ರೋಢೀಕರಿಸಿ ನಾವು ಈಗ ಇಷ್ಟೆಲ್ಲ ನಾವು ಹೇಳೀವಿ. ಮತ್ತು ನಮ್ಮಲ್ಲಿ ಭಾಳ ಸಂಪನ್ಮೂಲಗಳದಾವ. ನೀವು ನಮ್ಮ ಶಾಸಕರು ಹೇಳಕ್ಕೆ ಹೋಗ್ರಿ, ಅವ್ರು ನಮ್ಮ ಬುದ್ಧಿವಾದ ಹೇಳ್ತಾರೆ. ಮಾತಾ ಕೇಳೋದಿಲ್ಲ ಅವರು. ನಾವು ಇವ್ರ ಕನ್ನ ಗುಲಾಮ್ರೆ. ಆಯ್ತು ಹೇಳ್ರಿ, 2 ಸಲ ಹೇಳ್ತೀರಿ, ಹೇಳಿದ್ರಿ ಹೇಳ್ರಿ, ಏನ್ರಿ ನಮಗೆ ನೋಡಿ ಹಿಂಗೆ ಮಾತಾಡ್ತಾರೆ. ನಮ್ಮ ವಿಷಯ ನಾವು ನಮ್ದು ಇಷ್ಟ ಅದಪ್ಪ, ಇವ್ರು ಈ ರೀತಿ ನಡ್ಕೊಂಡಾರ ಅಂತ ತಿಳ್ಕೊಂಡ ಈ ರೀತಿ ಆಗತ್ತೆ. ನೀವು ಕೈಗೊಂಬೆ ಆಗ್ಬೇಡ್ರಿ. ನಾನು ಕಾಂಗ್ರೆಸ್ನ, ನಾನು ಫಸ್ಟ್ ಆಗೈತಿ, ನಾನು ಕಾಂಗ್ರೆಸ್ನ. ಬಟ್ ನಾನು ಕಾಂಗ್ರೆಸ್ಗೆ ಕೇಳೋಣ, ನೀವೇನು ಮಾಡಾಕತ್ತೀರಂತ. ಹೌದ್ರಿ,
ನೀವು ಮಾಡಿದ ಕೆಲಸ ಹೇಳಿದ ಕೆಲಸ ಮಾಡ್ರಿ ನೀವು ನೀವು ನಿಮ್ಮ ದುಡ್ಡು ನೀವು ಮಾಡ್ಬೇಡ್ರಿ. ನಿಮ್ಮ ಸಂಬಳ ಹೆಚ್ಚಿಗೆ ಮಾಡ್ಕೊಂಡ್ರಿ ನೀವು, ನಿಮ್ಮ ಪಿಂಚಣಿ ಹೆಚ್ಚಿಗೆ ಮಾಡ್ಕೊಂಡ್ರಿ ನೀವು. ಪಿಂಚಣಿ ನಿಮ್ಗೆ ಯಾಕೆ ಕೊಡಬೇಕು? 2014 ಇಸ್ವಿಯಾಗ ಯಾವ ನೌಕರಿ ತಗೋತಾರೆ ಸರ್ಕಾರಿ ನೌಕರಿ, ಅವ್ನ ಪಿಂಚಣಿ ಇಲ್ಲ ಅವ್ರಿಗೆ ನಿವತ್ತಾದ್ರೆ. ಹೌದ್ರಿ, ನಿಮ್ಗೆ ಯಾಕೆ ಪಿಂಚಣಿ? ಏನು 5 ವರ್ಷದೊಳಗೆ ನೀವು ಯೋಜನೆ ಮಾಡಬೇಕಾಗಿತ್ತು, ಒಂದೇ ದಿವಸ ಒಂದೇ ವರ್ಷದೊಳಗಲ್ಲ. ಓಕೆ. ಅದರ ಸಂಬಂಧ ನೀವೇನ್ ಮಾಡ್ರಿ, ಪ್ರತಿ ವರ್ಷ ಒಂದೊಂದು ಯೋಜನೆ ಕೂಡ ಅದು ಜನ ನೆನ್ಪಿಟ್ಕೊಂಡು ಮಾಡ್ತಾರೆ. ಓಕೆ. ನೀವು ಅದನ್ನ ಮಾಡಲಿಲ್ಲ, ಒಮ್ಮೆಲೆ 5 ಕೊಡಕ್ಕೆ ಹೋದ್ರಿ ಆರ್ಥಿಕ ದಿವಾಳಿ ಆಯ್ತು. ಎಸ್ 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 ವರ್ಷಕ್ಕೆ ಒಂದರಂತೆ ಮಾಡಬೇಕಿತ್ತು. 5 ವರ್ಷ ಫಸ್ಟ್ ನಾನು ಹೇಳಿದ್ದು ನಮ್ಮ ನಿರುದ್ಯೋಗಿ ಪದವೀಧರ ಯುವಕರು ಏನದಾರ ಅವ್ರಿಗೆ 2,000 ರೂಪಾಯಿನ ಕೊಡ್ತೀನಿ, 3,000 ಏನೋ ಹೇಳಿದ್ರು. ಅದನ್ನ ಮೊದಲು ಕೊಡು. ಒಂದು ಯುವ ಸಮೂಹ ತಮ್ಮ ಜೊತೆ ಬರ. ಎರಡನೇದು ಈ ಮಾಶಾಸನ ಅಂಗವಿಕಲರು, ವಿಧವೆಯರು, ವಯೋವೃದ್ಧರಿಗೆ 60 ವರ್ಷ ಆದ್ಮೇಲೆ ಕೊಡ್ತಿರಲ್ಲ ಅವ್ರಿಗೆ 2ನೇದು ಮಾಡ್ರಿ. ಮೂರನೇದು ಬಸ್ ಫ್ರೀ ಏನು ಮಾಡಕತ್ತಿರಲ್ಲ ಇದನ್ನ ಮಾಡ್ರಿ. ಓಕೆ. 4ನೇದು ಅವರು 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಗೃಹಲಕ್ಷ್ಮಿ, ಹೌದು, ಅದನ್ನ ಮಾಡಿ. ಹಿಂಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಆರ್ಥಿಕ ದಿವಾಳಿತನೂ ಆಗೋದಿಲ್ಲ. ಆನಂತರ ಯಾವ ಮೂಲಗಳಿಂದ ನಾವು ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ ಸಾಧ್ಯತೆ ಅನ್ನೋದೊಂದು ಗಮನ, ಅದಕ್ಕೊಂದು ಸಲುವಾಗಿ ಒಂದು ಕಮಿಟಿ ಮಾಡಿ. ಎಲ್ಲಿಂದ ಬರ್ತದೆ? ಈಗ ನಮ್ಮಲ್ಲಿ ಉತ್ತರ ಕನ್ನಡದ ಏನೈತ್ರಿ, ನಮ್ಮ ಎಮ್.ಎಲ್.ಎ ಹೇಳ್ತಾರೆ, ಏನ್ರಿ ಹಂಗೆ ಹೇಳಿದ್ರೆ ಆತ ಅನ್ನೋದು ಎಲ್ಲದ ದುಡ್ಡು ಅವ್ರು ಕೊಟ್ಟಾಗ ನಾವು ತಿನ್ಬೇಕು, ಕೊಟ್ಟಾಗ ನಾವು ತಿನ್ಬೇಕಂತ ನಮ್ಮ ಮಂದಿ ಹೇಳ್ತಾರೆ. ಮತ್ತೆ ಇಷ್ಟು ದುರ್ಬಲರತೀರಿ ನೀವು ಅಂತಂದ್ರೆ ನೀವು ಸರಿದ್ ಬಿಡ್ರಿ, ನಮಗೆ ಕೊಡ್ರಿ ನಾವು ಮಾಡ್ತೀವಿ, ನೀವು ದುಡ್ಡು ಕೊಡ್ಬೇಡ್ರಿ. ಈಗ ಅದೆಷ್ಟೋ ಅಧಿಕಾರಿಗಳು ಹೇಳ್ತಾರೆ ರಸ್ತೆ ಚೆನ್ನಾಗಿಲ್ಲ ಅಂತಂದ್ರೆ ಎಮ್.ಎಲ್.ಎ ಫಂಡ್ ಹಾಕಿಲ್ಲ, ಎಮ್.ಎಲ್.ಎ ಒಪ್ತಾ ಇಲ್ಲ, ಮೇಲಿಂದ ದುಡ್ಡು ಇಲ್ಲ ಅನ್ನೋ ಮಾತುಗಳು ಹೇಳ್ತಾರೆ. ಇದ್ದಾಗ ಏನ್ ಮಾಡಿದ್ರಿ? ಇದೇ ಒಂದ್ 4 ವರ್ಷ 2.5 ವರ್ಷ 3 ವರ್ಷದಿಂದಲ್ಲ ಮೊದಲು ರಸ್ತೆ ಚಲೋನ ಇದ್ದು. ಅವಾಗ ಏನ್ ಮಾಡಿದ್ರು ಅಂತ ನಾವೇನು ನಾವು ಕಾಂಗ್ರೆಸ್ನವ್ರು ಇದು ಚಲೋ ಮಾಡಿದ್ ಚಲೋ ಅಂತ ಹೇಳಿ. ಈಗ ನಿರಾಣಿ ಅವರು ಹನುಮಂತ ನಿರಾಣಿ ಸಾಹೇಬ್ರು ಅವ್ರು ನನಗೆ ಫೋನ್ ಮಾಡಿ ಕೇಳ್ತಾರೆ, ದಂಡೆಯವ್ರು ಏನಾದ್ರು ಸಬ್ಜೆಕ್ಟ್ ಇದ್ರು ಕೊಡ್ರಿ ಅಂತ. ನಾವು ಕೊಡ್ತೀವಿ. ಅವ್ರು ಈಗ ನೋಡ್ರಿ ನಮ್ಮ ಶಿಕ್ಷಣ ಮೀಸಲಾತಿ 2007 ಬಂದಾಗೈತಿ. ಸಂತ್ರಸ್ತರ ಮಕ್ಕಳಿಗೆ ನೀಡುವಂತ ಶಿಕ್ಷಣ ಮೀಸಲಾತಿ 2000 ಇಷ್ಟಕ್ಕೆ ಚಾಲೂ ಮಾಡಿದ್ರೆ ಅದನ್ನ 2007 ಅದು ಕೇವಲ JODC ITI ಡಿಪ್ಲೊಮಾಗೆ ಮಾತ್ರ ಬಿಟ್ರು. 2007 ಅದು ಬಂದಾತು. 2007 ಅದು ಬಂದಾದ್ಮೇಲೆ ನಾ ಧ್ವನಿ ಎತ್ತಿದೆ. 2007ರಿಂದ ಇವತ್ತಿನವರೆಗೂ ನಾ ಧ್ವನಿ ಎತ್ಕೊಂತಿದ್ದೀನಿ. ನಾನು ಕೇಳಿದೆ, ಪದವೀಧರದ ಮಟ್ಟಕ್ಕಾರ ನೀವು ಅದನ್ನ ಶಿಕ್ಷಣ ಮೀಸಲಾತಿ ಕೊಡ್ರಿ. ಶಿಕ್ಷಣದ ವ್ಯಾಖ್ಯಾನ ಏನು? ಶಿಕ್ಷಣ ಅಂದ್ರೆ ITI JODC ಡಿಪ್ಲೊಮಾ ಅಂದ್ರೆ ಶಿಕ್ಷಣಕ್ಕೆ ಅಂತಿಲ್ಲ. ಆದ್ರೂ ಕೂಡ ನಿಮ್ಗೊಂದು ಲಿಮಿಟ್ ಇರ್ಬೇಕಾಗಿತ್ತು. ಅದು ಪದವೀಧರರಿಗೆ BE ಇರಲಿ, ಗ್ರಾಜುಯೇಷನ್ಗೆ ಇರಲಿ, ನೀವು ಇಷ್ಟರ ಮೀಸಲಾತಿ. ಮುಳುಗಡೆ ಸಂತ್ರಸ್ತರಿಗೆ ಶಿಕ್ಷಣ ಮೀಸಲಾತಿ ಅಂದ್ರೆ ಯಾವ ತರ ಶಿಕ್ಷಣ ಮೀಸಲಾತಿ ಅಂತ? ಈಗ ನಿಮ್ದೊಂದು ಹೊಲ ಅದ, ಮನಿ ಅದ, ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಅದನ್ನು ಸ್ವಾಧೀನಪಡಿಸ್ಕೋತಾರೆ. ಅದಕ್ಕೇನಪ್ಪ ಅಂತ ಯೋಜನಾ ನಿರಾಶ್ರಿತರು ಅಂತ, ಪ್ರಾಜೆಕ್ಟ್ ಡಿಸ್ಟರ್ಬ್ ಫ್ಯಾಮಿಲಿ ಅಂತ ಇಂಗ್ಲೀಷ್ PDF ಅಂತ. ಅವರು ತಹಸೀಲ್ದಾರ್ ಆಫೀಸ್ದಾಗ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಮ್ಮ ದಾಖಲೆ ತಗೊಂಡು. ನಮ್ದು ಅದನ್ನು ಸ್ವಾಧೀನ ಪಡಿಸಿಕೊಳ್ಳೋಕ್ಕಿಂತ ಮುಂಚಿತವಾಗಿ ನಮ್ಮ ಆಸ್ತಿಯನ್ನ ಅವು ಫಾರ್ಮಾಲಿಟೀಸ್ ಅದಾವು. 4-1, 6-1, 9-1, 12-1, 12-2 ಅವಾರ್ಡ್ ಮಾಡ್ತಾರೆ. ಅವರಿಗೆ ನೀವು ಅಪ್ಲೈ ಮಾಡೋ ಮುಂದೆ ನೀವು ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ತಗೊಳ್ಳಿಕ್ಕೆ ನೀವು ಅಪ್ಲೈ ಮಾಡುವಾಗ ಅವ್ರೇನಂತಾರೆ, ಈ ದಾಖಲೆಗಳನ್ನು ಕೊಡಂತಾರೆ. ಆ ದಾಖಲೆ ನೋಡಿಕೊಂಡು ನಿಮ್ಮ ಶಾಲಾ ಪ್ರಮಾಣ ಪತ್ರ ಅವು ನೋಡ್ತಾರೆ, ತಂದೆ ಮಗ ಹೌದಲ್ಲ ಅನ್ನೋ ಬಗ್ಗೆ ಕೆಲವು ದಾಖಲೆಗಳು ಅದು ಬರೋಬರಿ ಅದ, ಕಾನೂನುಬದ್ಧವಾಗಿ ಆಗಲಿ ಏನಾದ್ರು. ಆವಾಗ ಅವರು ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಕೊಡ್ತಾರೆ. ಅದಕ್ಕೆ 5% ಏನಪ್ಪಾ ಅಂತಂದ್ರೆ ಮೀಸಲಾತಿ ಅದ. 5% ಮೀಸಲಾತಿ ಅದ. ಇದೇ ತರ ಸಂತ್ರಸ್ತರ ಮಕ್ಕಳಿಗೆ ನೌಕರಿ ಮೀಸಲಾತಿ ಇತ್ತು. ಅದು 2020 ಅದನ್ನು ಪ್ರಾರಂಭ ಆಯ್ತು. ಅದು ಸೆಮೆಂಟೆನ್ಸ್ಲಿ ಅದು ಈಗ ಇದೆಯಲ್ಲ ಸರ್. ಈಗ ಅದು 5,2020 ಮುಗಿಯಾಕತ್ತಿತ್ತದು. ಅದು ನಮಗ್ ಗೊತ್ತಾದ್ಮೇಲೆ ನಾವು ಹಿರಣ್ಣ ಚರಂತಿ ಮಠ ಅವರು ಅವಾಗ MLA ಇದ್ರು ಮತ್ತು BTD ಅಧ್ಯಕ್ಷರು ಇದ್ರು, ಡಾಕ್ಟರ್ ಹಿರಣ್ಣ ಚರಂತಿ ಮಠ ಅವರು. ಅವ್ರ ಗಮನಕ್ಕೆ ತಂದಿವಿ ನಾವು. ಅವ್ರಿಗೂ ನಮ್ ಸ್ವಲ್ಪ ನಡೀತದೆ, ಕಾಂಗ್ರೆಸ್ನವ್ರು ಹಂಗ ನಾ ಬ್ರದರ್ಲಿ ಇದೀವಿ ನಾವು, ಆ ಮಾತು ಬೇರೆ. ಬಟ್ ನಮ್ಮ ಮಾತಿಗೆ ಮರ್ಯಾದೆ ಕೊಟ್ರು. ಏನ್ ದಂಡೆ ಇದು ಏನಂತ ಕೇಳಿದ್ರೆ ಹಿಂಗ ಅದರಿ ಅಂತ ಮೀಟಿಂಗ್ ಅದ ದಿವಸ ಪಾಸ್ ಮಾಡಿದ್ರು. ಅದ ನೌಕರಿ ಏನ್ ಮಾಡಿದ್ವಿ ನಾವು, ಇವ್ರು 10 ವರ್ಷ ಮಾಡಿದ್ರು, ನಾವು 25 ವರ್ಷ ಮಾಡ್ಕೊಂಡ್ ಬಂದಿವಿ.
ವೇರ್ ಹ್ಯಾವಿಂಗ್ ಆಲ್ ನೀವು ಇದನ್ನೆಲ್ಲ ಕೇಳಿದ್ರೆ ಎಲ್ಲ ದಾಖಲೆ ಇಡ್ತಿದ್ದೆ ನಾನು. ಅದು ನೋಟಿಫಿಕೇಶನ್ ಆಗಿದ್ದದ ನಿಮಗೆ ಕೊಡ್ತೀನಿ ನಾನು. ಇಲ್ಲ ನಮ್ಗೆ ವಾಟ್ಸಪ್ ಹಾಕಿ ನಾ ತಾವು ಕೇಳಿರೊಮ್ಮೆ ವಾಟ್ಸಪ್ ಹಾಕಿ ನಾ ಎಲ್ಲೇ ನಮ್ಮ ಪ್ರೆಸ್ ಈಗ ಎಲ್ಲರಿಗೂ ಹಾಕಿಬಿಡ್ತೀನಿ ಅದು. ಅದಕ್ಕೇನಪ್ಪ ಅಂತಂದ್ರೆ ಅದ್ರ ಪ್ರಯೋಜನ ತಗೋರಿ ಅದು. ಆ ಸಂದರ್ಭದಲ್ಲಿ ಕಲಾವಿದ ಇಬ್ಬರು ಹುಡುಗರಿಗೆ ನೌಕರಿ ಸಿಕ್ಕು. ಅದನ್ನು ಆದೇಶ ಅದು ನೋಟಿಫಿಕೇಶನ್ ಆದಮೇಲೆ ನಾ ಸಾಯಂಕಾಲ ಚರಂತಿ ಮಠವರೆಲ್ಲ ಹೋದೆ ನಾ ಮತ್ತೆ ಸರ್ ಅದು ಸ್ವಲ್ಪ ಏನು ಆಗೈತೆ ರೀ ದಂಡೆ ಅದು ಅಂತ ಹಿಂದಾಗಡೆ ಏನಪ್ಪ ಅಂತ ಫೋನ್ ಹಚ್ಚಿದ್ರು ಅಲ್ಲ ಪಿ ಎ ಇದ್ರವ್ರು. ಅದು ನೌಕರಿ ಆಗೈತಿಲ್ಲ ಅದು ಅಂತ ಆಗೈತಿ ಸರ್ ತೊಗೊಂಡೇನು ಕಾಪಿ ಆಯ್ತು ತಗೊಂಡು ಹಾಕಿ ದಂಡ್ಯಾನ ವಾಟ್ಸಪ್ ಹಾಕಿ ಮೊದಲ ಅವ್ರು ಹಾಕಿದ್ರು ಅದನ್ನ ಪ್ರಿಂಟ್ ತಗೊಂಡು ಎಲ್ಲರೂ ಕೊಟ್ಟಿವಿ. ಅದು ಕೆಲಸ ನಡೀತದೆ. ಶಿಕ್ಷಣ ಮೀಸಲಾತಿ ಇಂಪಾರ್ಟೆಂಟ್ ಅದ. ಹಾಂ ಏನ್ರಿ ಅದಕ್ಕೇನಪ್ಪ ಅಂತಂದ್ರೆ ಉನ್ನತ ಮಟ್ಟದ ಶಿಕ್ಷಣಕ್ಕೂ ಶಾಶ್ವತವಾಗಿ ನಾವು ನಮ್ಮ ಆಸ್ತಿ ಪಾಸ್ತಿಗಳನ್ನ ಶಾಶ್ವತವಾಗಿ ಕಳ್ಕೊಂಡ್ವಿ. ಅದಕ್ಕೆ ನಮ್ಗೆ ಯಾವುದೇ ಏನು ಸಿಗ್ಬೇಕಾಗ್ಯದ ಸವಲತ್ತುಗಳು ಶಾಶ್ವತವಾಗಿ ಕೊಡ್ರಿ. ನೀವು 6 ತಿಂಗಳ 3 ತಿಂಗಳ ವರ್ಷ 2 ವರ್ಷ ದಯವಿಟ್ಟು ಇದನ್ನು ಮಾಡಬೇಡ್ರಿ, ನಮಗೆ ಶಾಶ್ವತವಾಗಿ ಕೊಡ್ರಿ ಅಂತ ತಿಳ್ಕೊಂಡು ನಾ ಅವರಿಗೆ ಹೇಳಿದ್ವಿ. ಅದು ನಡೆದದ. ಮೊನ್ನೆನೂ ಅವ್ರು ಕೇಳ್ಯಾರ ನನ್ನ ಕರೆದು R&R ಆಫೀಸ್ನವ್ರು ಕೇಳಿದ್ರು ಅವ್ರ ಮಿಸಸ್ ಆರಾಮಿಲ್ಲ ಅಂತ ಅವ್ರ ತಾಯಿ ಆರಾಮಿಲ್ಲ ಅಂತ ತಿಳ್ಕೊಂಡು ಕೇಸರ್ ಕೊಡೋದು ಅದನ್ನು ಕೇಳಿದ್ರು ನಿರಾಣಿ ಸಾಹೇಬ್. ಅದೇ ರೀತಿ ನೀವು ನಿಮ್ದೊಂದು ಹೊಲ ಹೋತು ಮನೆ ಹೋತು ಅದಕ್ಕೆ ಪರಿಹಾರಧನ ಅದು ಬಂದು ಪರಿಹಾರಧನ ಶಬ್ದಕ್ಕೆ ವಿರೋಧದ ನಮ್ಗೆ ಅದಕ್ಕೆ ಬೆಲೆ ಅನ್ಬೇಕು. ಪರಿಹಾರಧನದ ವ್ಯಾಖ್ಯಾನ ಬೇರೆ ಅದ. ಓಕೆ ಪರಿಹಾರಧನ ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ಈ ಅತಿವೃಷ್ಟಿ ಅನಾವೃಷ್ಟಿ ಆದ ಸಂದರ್ಭದಲ್ಲಿ ಏನು ಪ್ರಕೃತಿಯ ವಿಕೋಪದಿಂದ ಏನು ನುಕ್ಸಾನ ಆಗತ್ತೆ ಅದು ಪರಿಹಾರ. ಅದಕ್ಕೆ ಪರಿಹಾರಧನ ಕೊಡ್ತಾರೆ. ಪರಿಹಾರಧನ ಸರ್ಕಾರ ಕೊಟ್ಟಷ್ಟು ತಗೊಳ್ಳೋದು, ಬೆಲೆ ನಾವು ಕೇಳಿದಷ್ಟು ಕೊಡ್ಬೇಕು. ಈ ವ್ಯತ್ಯಾಸ ಅದು ಯಾರು ನಮ್ಮ ನಮ್ಮ ಮೇಲೆ ಕೇಳಿದ್ರಿ ಇಂಥ ಮಾತುಗಳನ್ನು ಏನು ಸರಿ. ಅದು ಈ ರೀತಿ ಆಯ್ತು. ಆದಮೇಲೆ ನೀವು 10 ಲಕ್ಷ ರೂಪಾಯಿ ಪರಿಹಾರಧನ ತೊಗೊಂಡ್ರಿ. ನಾಳೆ ಒಂದು 20 ಲಕ್ಷ ರೂಪಾಯಿದ್ದು ನೀವೇನಪ್ಪ ಅಂತಂದ್ರೆ ಒಂದು ಏನಾದ್ರು ಖರೀದಿ ಮಾಡ್ತೀರಿ, ಅದನ್ನು ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗ್ತೀರಿ. ನೀವು 10 ಲಕ್ಷ ಪರಿಹಾರ ತೊಗೊಂಡ್ಮೇಲೆ ನಿಮಗೊಂದು A1 ಸರ್ಟಿಫಿಕೇಟ್ ಅಂತ ಕೊಡ್ತಾರೆ BTD ಅದು. ಇದದು CO ಚೀಫ್ ಅಕೌಂಟ್ಸ್ ಆಫೀಸರ್. ಆ ಸರ್ಟಿಫಿಕೇಟ್ ತೊಗೊಂಡು 5 ವರ್ಷದೊಳಗಾಗಿನೇ ಆ ಮೊತ್ತದಷ್ಟು ಯಾವ್ದಾರು ಆಸ್ತಿಗಳನ್ನು ಖರೀದಿ ಮಾಡಿದರೆ ಅದಕ್ಕಿಂತ ಹೆಚ್ಚಿಂದಿದ್ರು ಕೂಡ ಎಷ್ಟು ಪರಿಹಾರಧನ ತೊಗೊಂಡಿರ್ತೀರಿ ಅಷ್ಟು ಪರಿಹಾರಧನದ ಮೊತ್ತಕ್ಕೆ ನಿಮಗೆ ಮುಂದಾಂಗ ಶುಲ್ಕವು ನೋಂದಣಿ ಶುಲ್ಕ ವಿನಾಯಿತಿ ಕೊಡಬೇಕು. ಓಕೆ ನೀವೇನು ಮಾಡ್ತೀರಿ, ಮೊದಲ ರೊಕ್ಕ ಕೊಡ್ತೀರಿ, ಹಿಂದಾಗಡೆ ಹಕ್ಕಪತ್ರ ಕೊಡ್ತೀರಿ, 5 ವರ್ಷ ಆಗಿ ಹೋಗಿರ್ತಾವೆ. ನೋಂದು ಮಾಡ್ಸಕ್ಕೆ ಹೋದ್ರೆ ಎಲ್ಲ ಅದು ಟೈಮ್ ಬಾರ್ ಆಗೈತಿ. ತಪ್ಪು ಅವ್ರದ್ದು. ಅವ್ರು ಮೊದಲು ಹಕ್ಕಪತ್ರ ಕೊಟ್ಟರೆ ನಾವು ನೋಂದು ಮಾಡ್ಕೋತಿದ್ವಿ, ಮೊದಲು ರೊಕ್ಕ ಕೊಟ್ಟರೆ ನಾವು ತಿಂದು ಕೂತೀವಿ. ಈಗ ನೀವು 10 ವರ್ಷದ ನಂತರ ಕೊಡಕ್ಕೆ ಬರ್ತೀರಿ, 5 ವರ್ಷ ಟೈಮ್ ಮಾಡೋದು ಅದು ನಿಮಗೆ ಶಾಶ್ವತವಾಗಿ ಮೀಸಲಾತಿ ಅದು ವಿನಾಯಿತಿ ಕೊಡೋದು ಬರ್ತೀನಿ ನಾನು. ಅದು ಎಲ್ಲ ದಾಖಲೆ ಒಂದು ಸೆಟ್ ಕೊಟ್ಬಿಡ್ತೀನಿ. ಓಕೆ ಈ ರೀತಿ ನಾವು ಬಡ್ದಾಡಕತ್ತೀವಿ. ಮತ್ತು ನಮ್ಮ ಜನ ಮುಗ್ದ್ರು, ಕೆಟ್ಟರಲ್ಲ ನಾವು ಹೋಗಿದ್ರು. ಒಬ್ಬ ನಾನು ಹೇಳಿದೆ, ನಾನು ಈ ನಡಗಡ್ಡೆ ಸಲಾಗಿ ಹೋರಾಟ ಮಾಡೋದು ಎಲ್ಲ ಕಡೆ ಕರೆದೆ. ನಮ್ಮ ಪೂಜ್ಯ ಶ್ರೀಗಳ ಆಶೀರ್ವಾದ, ನಮ್ಮ ಪ್ರಭು ಸ್ವಾಮೀಜಿಯವರು, ನಾವೇನಿದ್ರೆ ಅವ್ರಿಗೆ ಕೇಳ್ತೀವಿ. ನಮ್ಮ ಧಾರ್ಮಿಕ ಏನಾದ್ರು ಇದ್ರೆ ನಮ್ಮ ಗುರುಗಳು ಬೇರೆ ಅದು, ಅವ್ರಿಗೆ ನಾವು ಕೇಳ್ಕೊತೀವಿ. ಅವರು ಆಯ್ಕೆ ಆಗ್ಯಾರ ಅವರು ಕೂಡ. ನಮ್ಮ ಪ್ರಭು ಸ್ವಾಮಿಯವರಿಗೆ ನಾವು ಹೋಗಿ ಕೇಳ್ತೀವಿ. ಆ ಮಠನ ನಮ್ದದು. ನೀವು ಮಾಡಿರಿ, ಮೀಟಿಂಗ್ ಮಾಡಿರಿ, ಖಾಲಿ ಇತ್ತಂದ್ರೆ ಮೀಟಿಂಗ್ ಮಾಡಿರಿ. ಅವ್ರು ಟಿಫಿನ್ ಮಾಡಿಸ್ತಾರೆ, ಊಟ ಮಾಡಿಸ್ತಾರೆ, ಊಟ ಕೇಳಂದ್ರೆ ಊಟ ಮಾಡ್ತಾರೆ. ಅವರು ಮಠದಿಂದ ದಾಸೋಹ ಪ್ರಸಾದ ತೊಗೊಂಡು ಹೋಗ್ರಿ ಅಂತಾರೆ. ಆ ರೀತಿ ಮತ್ತು ರೊಕ್ಕ ಕೊಡಕ್ಕೆ ಬಂದರು 15,000 ರೂಪಾಯಿ ನೀವು ಖರ್ಚಿಗೆ ಇಟ್ಕೋರಿ ಅಂತೆ. ನಾವು 15,000 ರೂಪಾಯಿ ಬೇಕಾಗಿಲ್ಲ, ನಿಮ್ಮ ಆಶೀರ್ವಾದ ಇದ್ದು ಸಾಕು, ನಾವು ಮಾಡ್ಕೋತೀವಿ ಅಂತ ತಿಳ್ಕೊಂಡು ಮೊದಲನೇ ಸಭೆಯೊಳಗೆ ಇದೆಲ್ಲ ಆಗಿದೆ. ಆ ಮುಂದುವರೆದಿನೂ ಹಂಗೆ ಬೇಡ. ಅವ್ರು ಬಂದಾಗ ಹೋಗಿ ಭೇಟಿ ಹಾಕಿ ಡೆವಲಪ್ಮೆಂಟ್ ಹೇಳ್ತೀವಿ ಅವ್ರಿಗೆಲ್ಲರೂ. ಅವರು ನನಗೆ ಕೇಳ್ತಾರೆ. ಅವ್ರದ್ದು ಹಿಂಗೆ ಎಲ್ಲ ಮಾಡಿ ಸಹಾಯ ಮಾಡ್ಕೊಂತದ. ನಾವು ಭಾಳ ಒಳ್ಳೆಯ ಜನ, ಮುಗ್ಧ ಜನ. ನಾನು ನಮ್ಮ ಮಂದಿಗೆ ಹೇಳಿದೆ, ನೋಡ್ರಪ್ಪ ನಿಮ್ಮ ಸಣ್ಣ ಪುಟ್ಟ ಬಿಸ್ನೆಸ್ ಅದ, ಟೇಲರಿಂಗ್ ಆಗಲಿ ಅಥವಾ ಏನೇನು ಅದಾವೆ, ಅದೇನಾಗ್ಬಿಡ್ತದೆ ನೀವು ಈ ರೀತಿ ಅಡ್ಡಾಡ್ಕೊಂಡು ತಿರ್ಗಾಡಿ ಆಗೋದಿಲ್ಲ. ನಾನೇ ಹೇಳಬೇಕು, ಇದೇ ಮಾಡಬೇಕು. ಅವ್ರು ನನಗೆ ಹೇಳಿಬಿಟ್ಟಾರ. ಅವ್ರ ಮುಂದೂ ಹೇಳ್ಯಾರ. 1-8 ಮಂದಿಗೆ ಕರ್ಕೊಂಡು ಹೋಗಿದೆ. ಈಗ ನೀವು ಯಾರು ಉದ್ಯೋಗ ಬಿಟ್ಟು ಬರ್ಬೇಡ್ರಿ, ಯಾರೇ ದಂಡೆ ಹೇಳ್ತಾರೆ. ಅವರೊಬ್ರು ಬಂದ್ರೆ ನೀವು ಎಲ್ಲರೂ ಬಂದೀನಿ ಅಂತ ತಿಳ್ಕೊತೀನಿ ನಾನು. ನೀವೇನೂ ಕಾಳಜಿ ಮಾಡಿಬಿಡ್ರಿ, ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಅಶ್ಯೂರೆನ್ಸ್ ಕೊಟ್ಟರು. ಅವ್ರಿಗೆ ನಾವು ಹೋಗಿ ಸಾಯಂಕಾಲ ಹೇಳ್ತೀನಿ.